ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಎಲ್ಲ ಲಾಂಗ್ ಟೈಮ್ ಮತ್ತೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೆಗ್ನೆಂಟ್ ಇದ್ದೆ, ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಇಷ್ಟು ದಿನ. ಇವಾಗ ಬೇಬಿ ಆಗಿದೆ, ಗರ್ಲ್ ಬೇಬಿ 1 ಮಂತ್ ಆಗಿದೆ. ಸೊ 1 ಮಂತಿಗೆ ಒಂದಿನ ಕಮ್ಮಿ ಅನ್ನಂಗೆ ಗಂಡನ ಮನೆ ಕಡೆಯಿಂದ ತೊಟ್ಲು ಶಾಸ್ತ್ರ ಅಂತ ಮಾಡ್ತಾರೆ. ಅಕ್ಕಿ ಎಣ್ಣೆ ಎಲ್ಲ ತೊಗೊಬಂದು ಸೊ ಇವತ್ತು ಬರ್ತಾ ಇದ್ದಾರೆ. ನಾನು ಅಮ್ಮ ಮನೆಯಲ್ಲಿದ್ದೀನಿ. ಅಮ್ಮ ನನಗೆ ಮಾರ್ನಿಂಗ್ ತಿಂಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಇನ್ನೇನು ಅವ್ರು ಬರೋ ಟೈಮ್ ಆಯಿತು. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನನ್ನ ಮಗನೂ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಸೊ ಫೈನಲಿ ಬಂದರು. ನಾನು ಮಗುನೂ ಕೂಡ ತಲೆ ಸ್ನಾನ ಮಾಡಿಕೊಂಡು ಮಗು ಮಲಗಿಸಿ. ಸೊ ಹೇಗಿರುತ್ತೆ ವಿಡಿಯೋ ಫುಲ್ಲು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಇಷ್ಟ ಆದರೆ ಲೈಕ್ ಕೊಡಿ. ಸೊ ಇವರು ನನ್ನ ಕೋ ಸಿಸ್ಟರು, ಹಾಗೆ ನನ್ನ ನಾದಿನಿದಿರು 3 ಜನ, ಮತ್ತು ಇವರು ನನ್ನ ಮಾವ, ಇವರೆಲ್ಲ ಬಂದಿದ್ದರು. ಸೊ ನನ್ನ ಮಗ ಇದೆಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಸೊ ಮಗು ಫೋಟೋ ಮಗುನ ಈಗಲೇ ನಾನು ಅಷ್ಟು ತೋರಿಸ್ತಾ ಇಲ್ಲ. ಸೊ 3 ಮಂತ್ಸ್ ಆಗಲಿ, ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಅಡುಗೆ ಕೂಡ ರೆಡಿ ಆಗ್ತಾಯಿದೆ. ನಾನ್ ವೆಜ್ ಮಾಡ್ತಾಯಿದ್ದಾರೆ ಅಮ್ಮ. ಚಿಕನ್ ಗ್ರೇವಿ, ಮಟನ್ ಸಾಂಬಾರು, ಅನ್ನ ಸಾರು ಮುದ್ದೆ ಸೊ ರೆಡಿ ಆಗ್ತಾಯಿದೆ. ಹಾಗೆ ಮಗುನು 1-1.5 ಗಂಟೆ ರಾವು ಕಾಲ. ಸೊ ಹಾಗಾಗಿ ಆಮೇಲೆ ಶಾಸ್ತ್ರ ಮಾಡೋಣ ಅಂತ ಎಲ್ಲ ಸುಮ್ಮನೆ ಇದ್ದರು. ರಾವು ಕಾಲ ಮುಗಿದ್ಮೇಲೆ ತೊಟ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸಿಂಪಲ್ಲಾಗಿ ಶಾಸ್ತ್ರ ಮಾಡ್ತಾ ಇರೋದು, ಏನು ಗ್ರ್ಯಾಂಡಾಗಿ ಏನೂ ಮಾಡ್ತಾಯಿಲ್ಲ. ಸೊ ಸಿಂಪಲ್ಲಾಗಿ ಚೆನ್ನಾಗಿ ಚೊಕ್ಕವಾಗಿತ್ತು. ಸೊ ನೀವೇ ನೋಡ್ತಾ ಇರ್ಬೋದು. ತೊಟ್ಲನ್ನೆಲ್ಲ ಈ ರೀತಿ ಹೂವು ಹಾಕಿ ನೀಟಾಗಿ ರೆಡಿ ಮಾಡ್ತಾರೆ. ಅದರಲ್ಲಿ ಮಗುನ ಮಲಗ್ಸೋಕ್ಕಿಂತ ಮುಂಚೆ ರುಬ್ಬೋ ಗುಂಟ್ಕಲ್ಲನ್ನ ಫಸ್ಟು ಆ ತೊಟ್ಲಲ್ಲಿ ಇಡ್ತಾರೆ. ಸೊ ತೊಟ್ಲಲ್ಲಿ ಇಟ್ಟು ಪೂಜೆ ಎಲ್ಲ ಆಗಿ ಮಗುನ ತೊಟ್ಲು ಕೆಳಗಡೆಯಿಂದ ಮೇಲೆ 3 ಸಲ ಕೊಟ್ಟು ತೊಗೊಂಡು ಫೈನಲಿ ತೊಟ್ಲೊಳಗೆ ಮಲಗಿಸ್ತಾರೆ. ಸೊ ಈ ರೀತಿ ತೊಟ್ಲು ಶಾಸ್ತ್ರ ಅಂತ ಮಾಡ್ತಾರೆ. ಸೊ ನೀವೇ ನೋಡ್ತಾ ಇರ್ಬೋದು. ನನ್ನ ಮಗುಗೆ ತಂದಿರೋ ಫ್ರಾಕನ್ನು ಹಾಕಿಲ್ಲ, ಸುಮ್ಮನೆ ಹಿಡಿದು ನೋಡ್ತಾ ಹೇಗೆ ಕಾಣಿಸ್ತಿದೆ ಅಂತ. ಸೊ ಅವನು ಹಾಕಿಸ್ಕೊತಾ ಇರಲಿಲ್ಲ, ಬೇಡ ಅಂತ. ಹಾಗೆಯೇ ಒಂದು ದೇವ್ರ ಹೆಸರನ್ನ ಇಟ್ಬಿಟ್ಟು ತೊಟ್ಲು ಶಾಸ್ತ್ರ ಮಾಡ್ತಾರೆ. ದೇವ್ರ ಹೆಸರು ಏನಪ್ಪ ಇಟ್ಟಿದ್ರು ಅಂದರೆ ರಾಜೇಶ್ವರಿ ಅಂತ. ನಮ್ಮ ಮನೆ ದೇವರು ಬಂದು ಶಿವ ಪಾರ್ವತಿ. ಸೊ ಹಾಗಾಗಿ ರಾಜೇಶ್ವರಿ ಅಂತ ಇಟ್ಟಿದ್ರು. ಹಾಗೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋರನ್ನ ಅರ್ಶಿನ ಕುಂಕುಮಕ್ಕೆ ಕರೆದಿದ್ವಿ. ಸೊ ಅವರು ಕೂಡ ಬಂದಿದ್ದಾರೆ. ಸೊ ಫೈನಲಿ ಹೆಸರೆಲ್ಲ ಕರೆದು ಅಕ್ಕಿಲಿ ಮೆಣಸಲ್ಲಿ ಬರೆದು ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಅತ್ತೆ ಮಗುನ ಇಟ್ಬಿಟ್ಟು ಮಗು ಕಿವಿನಲ್ಲಿ 3 ಸಲ ಹೆಸರನ್ನ ಕೂಗ್ತಾರೆ. ಮತ್ತು ಅಡ್ಡ ಹೆಸರು ಕರೆಯೋದು, ನಾವು ಕರೆಯೋ ಹೆಸರನ್ನ ಇನ್ನೂ ಇಟ್ಟಿಲ್ಲ, ಡಿಸೈಡ್ ಮಾಡಿಲ್ಲ. ಮೂವಿಯಿಂದ ಬಂದಿದೆ. ಸೊ ಸರ್ಚ್ ಮಾಡಬೇಕು, ನೋಡೋಣ ಯಾವ ಹೆಸರು ಬರುತ್ತೆ ಅಂತ. ಫಸ್ಟು ಇದು ದೇವ್ರ ಹೆಸರು ಅಂತ ಫಸ್ಟ್ ಇಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಅವರು ನಮ್ಮ ನಾದಿನಿ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಈ ಥರ ಹೆಸರನ್ನು ಕಿವಿನಲ್ಲಿ ಹೇಳಿ ಒಂದು ಸ್ವಲ್ಪ ಸ್ವೀಟನ್ನು ತಿನ್ನಿಸ್ತಾರೆ. ಫೈನಲಿ ಈ ರೀತಿ ಇತ್ತು ಶಾಸ್ತ್ರ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.